ಆ ಮುಳಿಕೆರೆ ಹಳ್ಳಿ ಕಲ್ಯಾಣದಿಂದ 12 ಕಿಲೋಮೀಟರ್ ಸಹಿತ ಅವರು ಗವಿ ಒಳಗ ಹೋಗಿ ಗವಿಯಿಂದ ಬಂದು ಇರ್ತಿದ್ರು ಅಂತ ಕೂಡ ಅಲ್ಲಿ ಜನರು ನಮ್ಗೆಲ್ಲ ತೋರಿಸಿದ್ರು ಗವಿರಿ. ತಾವೇ ಒಂದು ತೆಗೆದಂತ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ನೀರಿದೆ, ಅದನ್ನು ಸಹಿತ ತೋರಿಸಿದ್ರು. ಈಗನು ನೋಡ್ಬಹುದ್ರಿ ಅದಕ್ಕೆ ಬಂದವರ ಓಣಿ ಅಂತ ಹೇಳಿ ಅಂತಾರಂತ್ರಿ. ಬಂದವರ ಓಣಿ ಇಲ್ಲೇ ಐತ್ರಿ, ಅದು ಎಂಟ್ರೆನ್ಸ್ ಫಸ್ಟ್ ಐತಿ ಅದು. ಅದ ಅಲ್ಲಿ ಜನರು ನಮ್ಗೆ ತಿಳಿಸಿದ್ರೆ ಸರ್. ಆದ್ರ ಗಿಡ ಒಂದ್ ಮರವನ್ನು ನೋಡಬಹುದು ಸರ್. ಮುಳುಕರ್ ಸರ್, ಇದರಲ್ಲಿ ಒಂದು ಆನೆ ಕುದುರೆ ಭಂಡಾರವಿದ್ದರೇನು ತಾನೊಂಬುದು ಪಡಿಯಕ್ಕಿ ಒಂದು ಆವಿನ ಹಾಲು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿನೆತ್ತಿ ಕೆಡಬೇಡ ಮನುಜ ಒಡಲ ಭೂಮಿಯ ಸಂಘ ಐತೆ ಒಡವೆ ತಾನೇನು ಅಪ್ಪೋದು ಅಂದ್ರೆ ಏನ್ ಅದ್ರದ್ದು ಅರ್ಥ ಹೇಳ್ತಾರೆ ಯಾರು ತಿಳಿದವ್ರು? ಓಕೆ, ಆಯ್ತು ಸರ್, ಹೇಳ್ತೀನಿ. ಬರೀ ಒಡವೆ ತಾನೇನ ಅಪ್ಪೋದು ಹೇಳ್ಬೇಕು, ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು? ಇಲ್ಲ, ಒಡವೆ ತಾನೇನು ಅಪ್ಪೋದು. ಹಾ, ಆಯ್ತು, ಓಕೆ ಸರ್. ಒಡವೆ ತಾನೇನ ಸ್ಟಾರ್ಟಿಂಗ್ ಕಿತ್ತೂರವ್ರಿಗೇನೋ ಸ್ಟಾರ್ಟಿಂಗ್ ನಿಂದ ಹೇಳ್ಬೇಕಂತ ಹೇಳಿ. ಹೌದೌದು. ಆಯ್ತು ಸರ್, ಆಯ್ತು ಸರ್. ಶರಣ ಬಂಧುಗಳೇ, ಬಹಳ ಸಂತೋಷ. ಬಹುತೇಕ ನಮ್ದು ಇವತ್ತು ನಾಳೆ 2 ದಿವಸ ಅಷ್ಟೇ ಕಾಣ್ತದ, ಇದು ಮುಕ್ತಾಯ ಆಗ್ತಾ ಬರ್ತಾ ಇದೆ. ಸಾವಿಂಗೆ ಸಂಗಡ ಯಾರೂ ಇರೋದಿಲ್ಲ ಅನ್ನೋದನ್ನ ಅದ್ಭುತವಾಗಿ ತಮ್ಮ ಅನುಭವವನ್ನ ನಮ್ಮ ಮೋಳಿಗೆ ಮಾರಯ್ಯನವರು ಇಲ್ಲಿ ಈ ವಚನದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವಾನುಭವ ಇದು, ಬೇರೆ ಏನಲ್ಲ. ಏನಂದ್ರೆ ಆನೆ ಕುದುರೆ ಬಂಡಿ ಭಂಡಾರವಿರ್ದಡೇನೋ ಅಂದ್ರೆ ಅವರು ರಾಜ ಇದ್ರು, ಅವ್ರ ಹಸ್ತಾರ ಸಾವಿರಾರು ಆನೆಗಳಿದ್ದು, ಕುದುರೆಗಳಿದ್ದು, ಭಂಡಾರ ಇತ್ತು, ಭಂಡಾರ ಒಡೆಯಾಗಿದ್ರು ಅವರು. ಏನಿದ್ರು ಏನಪ್ಪಾ, ನಾನು ಅದೆಲ್ಲ ಬಿಟ್ಟು ಬಂದಿದ್ದೀನಿ. ಇದರಲ್ಲಿ ಏನು ಕಾಶ್ಮೀರದಲ್ಲಿ ನಾನು ಅದನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಆನೆ ಕುದುರೆ ಬಂಡಿ ಭಂಡಾರ ಇದ್ದು ಏನು ಉಪಯೋಗ ಆಗಿಲ್ಲ ನನಗದು. ತಾನುಂಬುದು ಪಡೆಯಕ್ಕೆ ನಾವು ಊಟ ಮಾಡೋದು ಎಷ್ಟು? ಒಂದು ಪಾವ್ ಅನ್ನ, ಒಂದು ಗಿರ್ಪಾವ್ ಅನ್ನ ಅಷ್ಟೇ. ತಾನುಂಬುದು ಪಡೆಯಕ್ಕೆ ಒಂದು ಹಾವಿನ ಹಾಲು, ಒಂದು ಕಪ್ ಹಾಲು, 2 ಚಮಚ ಊಟ, 1 ಕಪ್ ಹಾಲು ಇದ್ರ ಸಾಕು. ಮಲಗುವುದು ಅರ್ಧ ಮಂಚ. ನೋಡಿ ಎಷ್ಟು ಅದ್ಭುತ ಹೇಳ್ತಾ ಇದ್ದಾರೆ. ಏನಂದ್ರೆ ಮಲಗುವುದು ಅರ್ಧ ಮಂಚ ಅಂದ್ರೆ ನಮ್ಗೆ ಪೂರ್ತಿ ಕಾಟನ್ ನಲ್ಲಿ ನಾವು ಮಲ್ಕೊಳಕ್ ಆಗಲ್ಲ. ಯಾಕಂದ್ರೆ ಅರ್ಧ ಮಂಚ ಹೆಂಡತಿಗೆ ಬಿಡ್ಬೇಕಲ್ಲ ನಾವು. ವೀರಣ್ಣವ್ರು ನೋಡಿ ನಮ್ಗೆ ಬಹಳ ಖುಷಿ ಆಗುತ್ತೆ. ಕೌದಿ ಅವರು ಮತ್ತು ಇವರು ದಂಪತಿಗಳು ಇಬ್ರು ಒಟ್ಟಿಗೆ ಅಲ್ಲಿ ದಿವಸ ನೋಡ್ತಾ ಇರ್ತಾರೆ, ಹೆಚ್ಚು ಕಡಿಮೆ ದಿವಸ ಇಬ್ರು ಕೂಡ ಕುಳಿತಿರ್ತಾರೆ. ಹ್ಞೂನ್ರಿ, ಆ ದಂಪತಿಗಳು ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ನಮ್ಮವ್ರು ಯಾರು ಇಲ್ಲಿ ನಮ್ ಕೂತ್ಕೊಳ್ಳ, ಅವ್ರಿಬ್ರು ಮಾತ್ರ ಜೊತೆಯಲ್ಲೇ ಕೂತ್ಕೊಂಡು ನೋಡ್ತಾರೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅನ್ನಂಗೆ ಅವರು ಕೌದಿ ಕುಟುಂಬ ಬಹಳ ಖುಷಿ ಕೊಡ್ತಾ ಇದೆ. ಇರ್ಲಿ. ಸೊ ಹಂಗೆ ಆ ಹೆಂಡತಿಗೂ ಆ ಮಂಚದಾಗೂ ಕಾಟ್ನಾಗೂ ಸಹಿತ ಅರ್ಧ ಮಂಚ ಅಷ್ಟ ನಾನು ಮಲ್ಕೊಳ್ಳೋದು. ಇಷ್ಟು ದೊಡ್ಡ ರಾಜ ಇದ್ದೇನೆ, ಆನೆ ಕುದುರೆ ಬಂಡಿ ಇದ್ರು ಸಹಿತ ನಾನು ತಿನ್ನೋದು 1 ಪಾವ್ ಅಕ್ಕಿ, ಇಡೀ ರಾಜ್ಯ ನನ್ನ ಕೈಯಲ್ಲಿದೆ. 1 ಕಪ್ ಹಾಲು ಅಷ್ಟೇ. ಎಷ್ಟು ಎಮ್ಮೆ ಆಕಳುಗಳಿದಾವ, ನಾನು ಕುಡಿಯೋದು 1 ಕಪ್ ಹಾಲು ಅಷ್ಟೇ. ಮಲಗೋದು ಸಹಿತ ಅರ್ಧ ಮಂಚ, ಇನ್ನು ಅರ್ಧ ಮಂಚ ನಾನು ಬಿಡ್ಬೇಕಾಕೈತಿ. ಅದಕ್ಕೆ ಈ ಹುರುಳಿಲ್ಲ ಸಿರಿಯ ನೆಚ್ಚಿ ಕೆಡಬೇಡ. ಈ ಸಂಪತ್ತು ಏನಿದೆಯಲ್ಲ, ಈ ಬಂಡಿ ಭಂಡಾರ ಏನಿದೆಯಲ್ಲ, ಇದನ್ನ ನೆಚ್ಚಿ ಕೆಡಬೇಡ ಮನುಷ್ಯ. ಇದನ್ನ ಮಾಡಬೇಡ. ನಾಳೆ ಸತ್ತ ಮೇಲೆ ಒಡಲು ಭೂಮಿಯ ಸಂಘ. ಸತ್ತ ಮೇಲೆ ಈ ಶರೀರ ಭೂಮಿ ಒಳಗೆ ಹೂಳ್ತಾರಪ್ಪ. ಒಡಲು ಅಂದ್ರೆ ಈ ಶರೀರವನ್ನು ಭೂಮಿಯ ಸಂಘ ಅಂದ್ರೆ ಅದು ಪಂಚಭೂತದಿಂದ ಬರುತ್ತೆ, ಪಂಚಭೂತದೊಳಗೆ ಹೋಗುತ್ತೆ. ಒಡಲು ಭೂಮಿಯ ಸಂಘ. ಅದು ಈ ಸತ್ತ ಮೇಲೆ ಅದನ್ನ ಭೂಮಿ ಒಳಗೆ ಹೋಗ್ತಾರ. ಗಾಳಿಗೆ ಹೋಗುತ್ತೆ, ನೀರಿಗೆ ಹೋಗುತ್ತೆ, ಆಕಾಶದ ಹೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಈ ಶರೀರ ಮಣ್ಣಿನ ಶರೀರ. ಒಡವೆ ತಾನೇನಪ್ಪದು. ನಮ್ ಬಂಗಾರ ಹಾಕೊಂಡಿರ್ತೀವಿ, ತಾಯಂದ್ರೆ ಬಹಳ ಜನ ಹಾಕೋತಿರ್ತಾರೆ ಇವತ್ತು ಒಡವೆ ಆಭರಣಗಳನ್ನ ಹಾಕೊಂಡಿರ್ತಾರೆ, ಕಿವಿಯಾಗ ಹಾಕೊಂಡಿರ್ತಾರೆ, ಮುನೆ ಹಾಕೊಂಡಿರ್ತಾರ. ಸತ್ತಾಗ ಏನ್ ಮಾಡ್ತಾರ ಅಂದ್ರೆ ಅವ್ನ ಕಿತ್ಕೋತಾರ, ಬರ್ಲಿಲ್ಲ ಅಂದ್ರೆ ಕಿವಿ ಹರ್ಕೋತಾರ. ನೋಡ್ಬೇಕು ನೀವು. ಆ ಒಡವೆಗಳು ಏನಿದಾವಲ್ಲ ತಾನೇನಪ್ಪದು. ಯಾರು ಕಿತ್ಕೋತಾರಲ್ಲ ಅವ್ರದ ಆಗ್ತದಂತ. ಯಾರ ಆ ಟೈಮ್ದಲ್ಲಿ ಮಗ ಇರ್ತಾನೋ ಮಗಳು ಇರ್ತಾರೋ, ಯಾರು ಇರ್ಲಿಲ್ಲ ಅಂದ್ರೆ ಯಾರಾದ್ರೂ ಬೇರೆಯವ್ರ ಪಕ್ಕದ ಮನೆಯವ್ರು ಇರ್ತಾರೋ ಗೊತ್ತಿಲ್ಲ. ಅದು ಯಾರು ಸೇರ್ತದ ಒಡವೆ ತಾನೇನಪ್ಪೋದು. ಒಡವೆ ಯಾರಿಗಾದ್ರೆ ಸೇರ್ಕೋತದೆ, ಕೊನೆಯಲ್ಲಿ ಯಾರು ಕಿತ್ಕೋತಾರಲ್ಲ ಅವ್ರಿಗೆ ಹೋಗುತ್ತೆ ಅದು. ಅಥವಾ ಮನೆಗೆ ಇಟ್ಟಿರ್ತಾರೆ, ಅವರು ಲಾಕರ್ನಲ್ಲಿ ಇಟ್ಟಿರ್ತಾರೆ, ಅದು ಯಾರಿಗೆ ತಲುಪುತ್ತೆ ಗೊತ್ತಿಲ್ಲ ಅಂತ ಹೇಳಕತ್ತಾನ. ಒಡವೆ ತಾನೇನಪ್ಪುದು.
ಕೈ ಹಿಡಿದ ಮಡದಿ ಪರರ ಸಂಘ. ನಾನು ನನ್ನ ಹೆಂಡತಿ ನಾನು ಹಿಡ್ಕೊ, ನನ್ನ ಹೆಂಡತಿ ಸಹಿತ ಏನ್ ಮಗನ ಮನ್ಯಾಗ ಇರ್ತಾಳೋ, ಮಗಳ ಮನ್ಯಾಗ ಇರ್ತಾಳೋ, ಯಾವ್ದು ಇಲ್ಲ ವೃದ್ಧಾಶ್ರಮದಾಗ ಇರ್ತಾರೋ, ಯಾರ ಮಡದಿ ಪರರ ಸಂಘ, ಬೇರೆಯವರ ಇದರಲ್ಲಿ ಯಾಕೆ ಇರ್ಬೇಕಾಗತ್ತೆ ಜೀವನ? ಯಾಕಂದ್ರೆ ನಾವು ಮೊದಲು ಇಬ್ರು ಗಂಡ ಹೆಂಡತಿ ಒಟ್ಟಿಗೆ ಇದ್ದೀವಿ. ಈಗ ನಾನು ಹೋದ್ಮೇಲೆ ನನ್ನ ಹೆಂಡತಿ ಮಗನ ಹತ್ತಿರ ಇರ್ತಾರೋ, ಮಗಳ ಹತ್ತಿರ ಇರ್ತಾರೋ, ಇಲ್ಲ ಸೊಸೆ ಹತ್ತಿರ ಇರ್ತಾರೋ, ಇಲ್ಲ ಹಳ್ಳಿಯಾಗಿರ್ತಾರೋ, ಸಿಟಿಯಾಗಿರ್ತಾರೋ, ಅಥವಾ ಇವತ್ತು ವೃದ್ಧಾಶ್ರಮ ಬಂದವ ಅಲ್ಲಿರ್ತಾರೋ ಗೊತ್ತಿಲ್ಲ. ಮಡದಿ ಪರರ ಸಂಘ, ಕೈ ಹಿಡಿದ ಮಡದಿ ಬೇರೆಯವರ ಜೊತೆ ಇರ್ತಾಳೆ. ಪ್ರಾಣ ವಾಯುವಿನ ಸಂಘ, ನನ್ನ ಪ್ರಾಣ ಇದೆಯಲ್ಲ, ಉಸಿರಾಡಕತ್ತೇನಲ್ಲ, ಈ ಉಸಿರುನು ಸಹಿತ ನನ್ನ ಜೊತೆ ಬರೋದಿಲ್ರಿ. ಈ ಉಸಿರುನು ಸಹಿತ ಆ ಗಾಳಿ ಜೊತೆ ಹೋಗ್ಬಿಡ್ತದೆ. ವಾಯುವಿನ ಸಂಘ. ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಸಾವಿನ ಜೊತೆ ಯಾರೂ ಇರೋದಿಲ್ಲ, ನಾನೇ ಹೋಗ್ಬೇಕಷ್ಟೆ. ಹಾಗಾಗಿ ಈ ಸಿರಿ ನೆಚ್ಚಿ ಕೆಡಬೇಡ, ನಾವು ಸಾಯುವುದ್ರೊಳಗ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಮಗ ಇದರ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ, ನಾವೆಷ್ಟ ಇದನ್ನೆಲ್ಲ ಗಳಿಸೋದು ಪ್ರಯೋಜನ ಇಲ್ಲ, ಅದ್ರ ಉಪಯೋಗ ಇಲ್ಲ. ನಾವು ಗಳಿಸಿದ ಸಂಪತ್ತು ನಮ್ ಜೊತೆ ಬರೋದಿಲ್ಲ, ನಮ್ಮ ಪ್ರಾಣನೇ ನಮ್ ಜೊತೆ ಬರೋದಿಲ್ಲ, ಅದು ಬೇರೆ ಬೇರೆ ಹೋಗುತ್ತೆ ಅನ್ನೋದನ್ನ ಅದ್ಭುತ ಉದಾಹರಣೆ ಕೊಡ್ತಾ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಮೋಳಿಗೆ ಮಾರಯ್ಯನವರು. ಶರಣಾರ್ಥಿ. ಬಹುತೇಕ ಇದರಲ್ಲಿ ಸಂಶಯ ಪರಿಹಾರ ಆಗಿರ್ಬೋದು ಅನ್ಕೊಂಡಿನಿ. ಏನ್ರ ಇದ್ರೆ ಮತ್ತೆ ತಿಗಡಿ ಸರ್ ಜಾಯ್ನ್ ಆಗಿದ್ದಾರೆ, ಅವ್ರು ಹೆಚ್ಚಿನ ವಿಚಾರವನ್ನು ತಿಳಿಸ್ಲಿ. ತಿಗಡಿ ಸರ್ ಇವತ್ತಿನ ವಚನ ಬಗ್ಗೆ ಒಂದ್ ಸ್ವಲ್ಪ ಬೆಳಕು ಚೆಲ್ಬೇಕಂತ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣರಿಗೆ ಶರಣಾರ್ಥಿ. ಮುಡುಕೂರ್ ಸರ್ ವಿವರವಾಗಿನೇ ಹೇಳಿದ್ದಾರೆ. ಅಂಥದ್ದು ಕಷ್ಟದ್ದಂತೂ ಯಾವುದೂ ಇಲ್ಲ ಇದರಲ್ಲಿ. ಹೀಗಾಗಿ ಈ ಲೌಕಿಕದ ಭೋಗ ವಸ್ತುಗಳು ಮತ್ತು ಅವುಗಳಿಂದ ಸಿಗುವಂತ ಸುಖ ಕ್ಷಣಿಕವಾಗಿರ್ತದೆ, ಶಾಶ್ವತವಾಗಿರೋದಿಲ್ಲ, ಮತ್ತು ಅವು ನಮ್ಮ ಜೊತೆಗೆ ಯಾವ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಜೊತೆಗೆ ಬರೋದೇನು ಅಂತಂದ್ರೆ ಸತ್ಯವ ಶುದ್ಧ ನಡೆ ನುಡಿ ಕಾಯಕ ದಾಸೋಹ. ನಾವೇನ್ ಕೆಲಸ ಮಾಡಿದ್ದೀವಿ, ಏನ್ ದಾಸೋಹ ಮಾಡಿದ್ದೀವಿ, ಮತ್ತು ಯಾವ ಕಾಯಕ ಮಾಡಿದ ಕಾಯಕ ಹೇಗಿತ್ತು. ದಾಸೋಹ ಅಂತಂದ್ರೆ ಬರೀ ಪ್ರಸಾದ ವಿನಿಯೋಗ ಅಷ್ಟೇ ಅಲ್ಲ, ಜ್ಞಾನ ದಾಸೋಹನೂ ಇರ್ತದೆ. ಒಬ್ಬ ಶಿಕ್ಷಕನಾದವ ಕೊನೆಯವರೆಗೂ ಉಸಿರಿಯವರೆಗೂ ದಾಸೋಹ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ದಾಸೋಹ ಅನ್ನೋದು ಬಹಳ ವಿಶಾಲ ಅರ್ಥದಲ್ಲಿ ತಗೊಳ್ಬೇಕು. ಹಾಗೆ ತಗೊಂಡಾಗ ಮಾತ್ರ ಬದುಕು ಸಾರ್ಥಕವಾಗ್ತಾ ಇದೆ. ಅದಕ್ಕೆ ಅವರು ಎಲ್ಲ ಪ್ರತಿ ಸಾಲನ್ನು ಮುಳುಕೂರು ಸರ್ ಬಿಡಿಸಿ ಹೇಳಿದ್ದಾರೆ. ಇಲ್ಲಿ ಒಂದು ಮಾತು ಹೇಳಿದ್ದಕ್ಕೆ ಒಂದು ಸೇರಿಸ್ತೇವೆ. ಕೈ ಬಿಡಿದ ಮಡದಿ ಪರರ ಸಂಘ. ಅದರ ವಿಶ್ಲೇಷಣೆ ಮಾಡಿದ್ದಾರೆ. ಅದರ ಅರ್ಥ ಇಷ್ಟೇ: ಸಾವಿನ ಜೊತೆಗೆ ಕೈ ಹಿಡಿದ ಮಡದಿನೂ ಬರೋದಿಲ್ಲ. ನಾನೇ ಬರಲಿ ಅಂತ. ಅದೇ ರೀತಿ ವರ್ಷ ಮಾಡಿದ್ರು ಕೂಡ ಹೆಂಡತಿ ಸಾಯುವಾಗ ಗಂಡನು ಹೋಗೋದಿಲ್ಲ. ಕೊನೆಯ ಶಬ್ದ ಇದೆಯಲ್ಲ, ಒಂದು ಸಾಲು: ಸಾವಿಂಗೆ ಸಂಗಡವಾದೂ ಇಲ್ಲ. ನಮ್ಮ ಜೊತೆಗೆ ನಾವು ದೇಹ ತ್ಯಾಗ ಮಾಡುವಾಗ ನಮ್ಮ ಜೊತೆಗೆ ಏನೇನೂ ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಅಲ್ಲೆಲ್ಲ ವಸ್ತುಗಳನ್ನ ಹೆಸರಿಸ್ಬಿಟ್ಟಿದ್ದಾರೆ. ಇವು ಯಾವುವು ಬರೋದಿಲ್ಲ, ಅದಕ್ಕೆ ಇವನ್ನೇ ನಂಬಿ ಕೆಡಬೇಡ ಅಂತ. ನಮ್ಮ ಜೊತೆಗೆ ಬರ್ಲಾರ ವಸ್ತುಗಳನ್ನ ಯಾಕೆ ನಂಬ್ತೀವಿ?
ಅದಕ್ಕೆ ಆರಂಭದ 2 ಸಾಲು 3 ಸಾಲು ನಾವು ಸತ್ಯ ಶುದ್ಧ ಕಾಯಕ ಮಾಡಿ ಬದುಕಲಿಕ್ಕೆ ಇಷ್ಟು ಸಾಕು ಅಂತ. ಅಕ್ಕಿ, ಹಾಲು, ಮಂಚ ಅವೇನಿದೆ ಇಲ್ಲ ಇಷ್ಟು ಸಾಕಲ್ಲ. ಇದಕ್ಕಿಂತ ಹೆಚ್ಚು ಮಾಡಿದ್ರೆ, ಯಾಕಂದ್ರೆ ಅವು ಏನಿದಾವಲ್ಲ ನಮ್ಮ ಬದುಕಿಗೆ ಎಷ್ಟಿದಾವಲ್ಲ ಅಷ್ಟು ಇವತ್ತೇ ಆಗ್ತದೆ. ಅದಕ್ಕಾಗಿ ಸರಳ ಬದುಕು, ಸ್ವಚ್ಛ ಬದುಕು, ಅಸಂಗ್ರಹ ಪ್ರವೃತ್ತಿ ಕೂಡ ನಿನ್ನೆ ಏನಿತ್ತು ಅದು ಇಲ್ಲಿ ಬಂದಿದೆ. ಆ ತರ ನಾವು ಬಳಸಬೇಕು. ಹಾಗೆ ಬಳಸಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ, ಶರಣ ಜೀವನ ಆಗ್ತಾ ಇದೆ. ಹೀಗಾಗಿ ನಾವು ಮೂಳಿಗೆ ಮಹಾದೇವ್, ಯಾಕಂದ್ರೆ ಸ್ವತಃ ಆ ಪುಣ್ಯಾತ್ಮ ಅನುಭವಿಸಿದ್ದಿದ್ದು. ಒಂದು ದೇಶದ, ಒಂದು ನಾಡಿನ ಚಕ್ರವರ್ತಿ, ಒಂದು ನಾಡಿನ ರಾಜನಾಗಿ ಅನುಭವಿಸಿ ಅದರಲ್ಲಿ ಏನೂ ಇಲ್ಲ ಅಂತ ಅರಿತುಕೊಂಡು ಆತ ಸರ್ವವನ್ನು ತ್ಯಾಗ ಮಾಡಿ ಬಂದು ಒಂದು ಕಟ್ಟಿಗೆ ಕಡಿಯುವ ಕಾಯಕಕ್ಕೆ ನಿಲ್ಲಬೇಕಾದ್ರೆ ನಿಂತು ಅದರಲ್ಲಿ ಸಾರ್ಥಕತೆಯನ್ನು ಅನುಭವಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗಿ ಕೂಡ ಅದ್ಭುತವಾದಂಥದ್ದು. ಅಂಥ ಒಂದು ವಚನವನ್ನ ಸರ್ ವಿಶ್ಲೇಷಣೆ ಬಹಳ ವಿವರವಾಗಿ ಸುಂದರವಾಗಿ ಮಾಡಿದ್ದಾರೆ. ಕಷ್ಟ ಅನ್ನೋದು ಏನೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಏನಾದರೂ ಇದರಲ್ಲಿ ಇದನ್ನು ವಿವರಿಸುವಲ್ಲಿ, ವ್ಯಾಖ್ಯಾನ ಮಾಡುವಲ್ಲಿ ತೊಂದರೆ ಇದ್ರೆ ಯಾರಿಗಾದರೂ ಅನಿಸಿದ್ರೆ ಹೇಳ್ಬಹುದು. ಶರಣಾರ್ಥಿ. ಸರ್ ಇಲ್ಲೇ ಆಗಲೇ ನಮ್ಮ ಉತ್ತರ ಸರ್ ಹೇಳ್ಯಾರ, ಇನ್ನೊಂದ್ಸರಿ ತಮ್ಮ ಬಾಯಲ್ಲಿನೂ ಕೇಳ್ಬೇಕು. ಒಡವೆ ತಾನೇನಪ್ಪೋದು ಅಂತೇಳಿ ಉಪ್ಪುರ್ ಸರ್ ಹೇಳ್ಯಾರ. ತಮ್ಮ ಭಾಷೆ ಒಳಗೆ ತಮ್ಮ ಹೇಳ್ಬೇಕು. ಒಡವೆ ಅಂದ್ರೆ ಸಂಪತ್ತಲ್ವಾ? ಸಂಪತ್ತು ತಾನೇನಪ್ಪೋದು. ಆ ಒಡವೆ ಆ ಒಡವೆ ಎಲ್ಲಿ ಹೋಗುತ್ತೆ ಯಾರಿಗ ಗೊತ್ತು. ಈಗ ನೀವು ನೋಡ್ರಿ, ನೀವು ಭೂಮಿಯಾಗ ಇಟ್ಟಿರಿ, ಯಾವನಿಗೂ ಏನು ಕೊಡ್ಲಿಲ್ಲ. ನಿಮ್ಗೆ ಯಾರಿಗೂ ಗೊತ್ತು ಹಚ್ಚಲಾರ್ದ ಭೂಮಿಯೊಳಗೆ ಇಟ್ರ ಅದು ಏನಕತ್ ಯಾರಿಗ ಗೊತ್ತು, ಅದು ಯಾವನಿಗೆ ಸಿಗ್ತದ ಗೊತ್ತಿಲ್ಲ. ಇನ್ನು ಬ್ಯಾಂಕ್ನಾಗ ಇಟ್ರಿ ಹೊಡೆದಾಡಿ ತಗೋತಾರ. ನಿಮ್ಮ ವಸ್ತು ಒಡವೆ ಏನಕತ್ ಯಾರಿಗೂ ಗೊತ್ತಿಲ್ಲ, ತಾನೇನಪ್ಪುದು ಅದು ಏನಕತ್ ಹೇಳಕ್ ಬರುದಿಲ್ಲ, ಜೊತೆಗಂತೂ ಬರೋದಿಲ್ರೇ. ಅದಕ್ಕೆ ಸಂಪತ್ತುನು ಜೊತೆಗೆ ಬರೋದಿಲ್ಲ. ಇನ್ನು ಉಳಿದದ್ದು ಬಹಳ ಸುಲಭದವ. ಈ ಭೂಮಿಯ ಜೊತೆಗೆ ಬೆರೀತದ ಅಂತ ಹೇಳ್ತಾರೆ, ಪ್ರಾಣ ವಾಯುವಿನ ಜೊತೆಗೆ ಬೆರೀತದ, ಎಲ್ಲವೂ ಹೋಗ್ಬಿಡ್ತಾವ. ನಿಮ್ಮ ಜೊತೆಗೆ ಏನೂ ಇಲ್ಲ. ಅದಕ್ಕೆ ಒಂದು ನಿರ್ಣಯ ಹೇಳ್ತಾನೆ, ಸಾವಿಂಗೆ ಸಂಗಡ ಆರೂ ಇಲ್ಲ. ನಮ್ಮ ದೇಹ ತ್ಯಾಗ ಮಾಡುವಾಗ ನಮ್ಮ ಜೊತೆಗೆ ಏನೂ ಬರೋದಿಲ್ಲ. ಅದಕ್ಕೆ ಏನೂ ಬರೋದಿಲ್ಲ ಅನ್ನೋದಕ್ಕೆ ತಿಳಿದ ಮೇಲೆ ಇವು ಯಾಕೆ ಬೇಕು ಅಂತ, ಇವು ಯಾಕೆ ಬೇಕು? ಅದಕ್ಕಾಗಿ ಈ ನಶ್ವರವಾದಂತ ಭೋಗ ವಸ್ತುಗಳಿಂದ ನಮಗೆ ಕ್ಷಣಿಕ ಸುಖ ದೊರೆತರೂ ಕೂಡ ಅದು ಇನ್ ಲಾಂಗ್ ಟರ್ಮ್ ಅಷ್ಟೇ ಅಲ್ಲ. ನಿಮ್ಗೆ ಗೊತ್ತಿರ್ಲಿ, ಹಣ ಸಂಗ್ರಹ ಮಾಡ್ತೀವಿ, ಒಡವೆ ಸಂಗ್ರಹ ಮಾಡ್ತೀವಿ, ಅವನು ಬಚ್ಚಿಡೋದು, ಅವನು ಕಾಯೋದೇ ಒಂದ್ ದೊಡ್ಡ ಚಿಂತೆ ಆಕತ್ತ ನಮಗೆ. ಆಮೇಲೆ ಅಲ್ಲಿ ಅಂಬಿಗರ ಚೌಡಯ್ಯನ ಒಂದು ವಚನ ತಮಗೆಲ್ಲ ಗೊತ್ತಿದೆ. ಒಂದೊಂದು ಚಿಂತೆ ಅಂತ ಆತ ಹೇಳ್ಕೋತ ಬರ್ತಾರಲ್ಲ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡಲ, ಇವೆಲ್ಲ ಇಡುವ ಚಿಂತೆ, ಇಟ್ಟರೆ ಅದನ್ನ ಕೆಡುವ ಚಿಂತೆ, ಮರಣದ ಚಿಂತೆ. ನೀವು ನೋಡ್ರಿ, ಒಬ್ಬ ಬಡವ ಒಂದು ಗುಡಿಸಲ್ದಾಗಿರವ, ಅವ ಬಾಗ್ಲೇನು, ಲಾಕರ್ ಏನು, ಸುಡುಗಾಡೇನು ಏನು ಇಲ್ಲ, ಆರಾಮ್ ಇರ್ತಾನ. ನಾವು ರಾತ್ರಿ ಎಷ್ಟೆಷ್ಟು ಬಾಗಿಲಿಗೆ ಕೀಲಿ ಹೊಡ್ಕೊಂಡಿರ್ತೇವಿ, ಗೋರ್ಖಾ ನಿಲ್ಸಿರ್ತೇವಿ, ಕ್ಯಾಮ್ರಾ ಹಾಕಿರ್ತೇವಿ, ಏನೇನ ಮಾಡಿರ್ತೀವಿ, ಆದ್ರೂ ನಿದ್ದೆ ಬರೋದಿಲ್ಲ. ಅಂದ್ರೆ ಹಣ ಜೊತೆಗಿದ್ರೆ ಚಿಂತೆ ಹಚ್ತದ, ವೈಭವ ಹಚ್ತದ. ಒಂದು ಕಾರ್ ತಗೊಂಡ್ರಿ, ಅದ್ರ ಮೇಂಟೆನೆನ್ಸ್, ಅದು ಇದು ಅದನ್ನು ಚಿಂತೆ ಮಾಡ್ಬೇಕು. ಭೂಮಿ ತಗೊಂಡ್ರಿ, ಅದಕ್ಕೆ ಗೇಣಿ ಕೊಡ್ಬೇಕು, ಇಲ್ಲ ಲಾವಣಿ ಕೊಡ್ಬೇಕು, ಇಲ್ಲ ನೀವ ಮಾಡ್ಬೇಕು, ಆಗೋದಿಲ್ಲ, ಅದು ಚಿಂತೆ. ಏನಿದು? ಯಾವ ಭೋಗ ವಸ್ತುವನ್ನ ನೀವು ಒಂದ್ ಅಂಗಡಿ ಮಾಡ್ತೇವಿ,
ಅದರ ಲಾಭ ಅಂಶ, ಲೆಕ್ಕಾಂಶ, ಜಮಾ ಖರ್ಚು, ಈ ಚಿಂತೆ. ಗಿರಾಕಿ ಬರ್ತಾ ಇಲ್ಲೋ ಚಿಂತೆ, ಗಿರಾಕ್ ಬದ್ದುವೋ ಇಲ್ಲೋ, ಹಾದುವೋ ಇಲ್ಲೋ, ಈ ಚಿಂತೆ. ಅಂದ್ರೆ ನಿಮ್ಮ ಪ್ರತಿ ಈ ಸಂಗ್ರಹ ಪ್ರವೃತ್ತಿಯ ಉದ್ದೇಶ ಇಟ್ಟುಕೊಂಡು ಮಾಡುವ ಕಾಯಕದವಲ್ಲ, ಇವೆಲ್ಲವೂ ನಮ್ಮನ್ನ ಚಿಂತೆಗೆ ಗುರಿ ಮಾಡ್ತವೆ, ನಮ್ಮ ಬದುಕನ್ನ ಕೆಡಿಸಿ ಬಿಡ್ತವೆ. ಬ್ಯಾಂಕಲ್ಲಿ ಲೂಟಿಯಾಗಿ ಹೋಯ್ತು, ಬ್ಯಾಂಕ್ ಬರ್ಬಾದಾಯ್ತು ಅಂದ್ರೆ ಆಘಾತ ಆಕತಿ. ಶೇರ್ ಮಾರ್ಕೆಟ್ನಾಗ ತೊಡಗಿಸಿರ್ತೇವೆ, ಲಕ್ಷಾಂತರ ಹಣ ಅದು ಹೋತು ಅಂತಂದ್ರೆ ಏನಿದು ಅಂತ. ನಮ್ಮ ಬದುಕು ನಾವ್ ಎದಕ್ ಬಂದೀವಿ ಅನ್ನೋದನ್ನು ಬಿಟ್ಟು ಈ ಭೋಗ ವಸ್ತುಗಳನ್ನ ಪಡೆಯೋದು, ಪಡೆದದ್ದನ್ನ ಹಿಡ್ಕೊಳ್ಳೋದು, ಹಿಡಿದದ್ದನ್ನ ಕಾಪಾಡೋದು, ಇದ್ರಾಗೆ ನಮ್ಮ ಜೀವನ ಮುಗಿದು ಹೋಗ್ಬಿಡ್ತದಲ್ಲ ಅಂತ. ಮತ್ತ ನಾವ್ ಎದಕ್ ಬಂದೀವಿ? ಇದನ್ನ ಮಾಡಕ್ ಬಂದೀವ? ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಕು, ನಮಗೆ ಎಷ್ಟು ಬೇಕು, ಮೇಲೆ ಹೇಳ್ಯಾರಲ್ಲ, ಹೊಟ್ಟೆ ತುಂಬಾ ಊಟ ಬೇಕು, ಇರ್ಲಿಕ್ಕೊಂದ್ ಮನೆ ಬೇಕು, ಇಷ್ಟಾದ್ರೆ ಸಾಕಲ್ಲ. ಒಂದು ಸಣ್ಣ ಉದ್ಯೋಗ ಬೇಕು. ಒಂದು ಉದ್ಯೋಗ, ಆ ಉದ್ಯೋಗದಿಂದ ಬಂದ ಪ್ರತಿಫಲ ಅದು ನಮಗೆ ಸಾಕಾಗುವಷ್ಟು ಇದ್ರೆ ಸಾಕು. ಹೆಚ್ಚಾದದನ್ನ ಯಾರು ದೀನರಿದ್ದಾರೆ, ದಲಿತರಿದ್ದಾರೆ, ಯಾರು ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ತಾ ಹೋಗೋದು, ಸಾರ್ಥಕ ಭಾವವನ್ನ ಅನುಭವಿಸೋದು. ಇಷ್ಟಾದ್ರೆ ಸಾಲದು ಅಂತ ಅನ್ಸುತ್ತೆ. ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಮುಂದಿನ 2-3 ಸಂತಾನಕ್ಕೂ ಬೇಕನ್ನುವ ಲೆಕ್ಕದಲ್ಲಿ ಕೂಡಿ ಹಾಕ್ತಾ ಇದ್ದೇವೆ. ಯಾವಾಗ ಮುಂದಿನ ಸಂತಾನಕ್ಕಂತ ಮಗನಿಗಂತ ಕೂಡಿ ಹಾಕಿದೆ, ಈಗ ಮಗ ಏನ್ ಹೇಳ್ತಾನ ಅಂದ್ರೆ ನನಗೇನು ಕಡಿಮೆ ಆಗಿದೆ ಅಂತೇಳಿ ಅವ ಅವಿವೇಕಿ ಆಗ್ಲಿಕ್ಕೆ ಶುರು ಆಗ್ತಾನೆ. ಒಂದು ಕ್ಷಣ ಯಾವ್ದಾದ್ರೆ ನಮ್ಮ ಅಪ್ಪ ಇಷ್ಟು ಗಳಿಸ್ಯಾನ, ನಾವು 2 ಪಟ್ಟು ಗಳಿಸ್ಬೇಕಂತ ಅವ ಶುರು ಮಾಡ್ತಾನೆ. ಇದು ಇದು ಹೆಂಗ ಈ ಲಿಂಕ್ ಎಲ್ಲಿ ತನ ಹೋಗುದು? ಇದು ಒಂದು ಅವಸಾನದ ಲಿಂಕ್. ಇದು ಸಾರ್ಥಕ ಬದುಕು ನಮ್ಮಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ ನಮ್ಮ ಕಣ್ಮುಂದೆ ಇರ್ತಾರಲ್ಲ, ಅಂತ ಒಂದು ಬದುಕನ್ನ ಬದುಕೋಣ ಅನ್ನೋದನ್ನೇ ಸ್ವತಃ ಅನುಭವಿಸಿದಾವ್ ನಾವು. ಯಾಕಂದ್ರೆ ಶರಣರು ಅವರು ಅನುಭವಿಸಿದ್ದನ್ನ ನಮ್ಮ ಮುಂದೆ ವಚನದ ಮೂಲಕ ಮಾರಯ್ಯನವರು ಹೇಳ್ತಾರೆ. ಆ ಮಾರಯ್ಯ ಮತ್ತು ಮಹಾದೇವಿ ಅವರಿಬ್ಬರ ಜುಗಲ್ಬಂದಿ ವಚನಗಳ ಅದ್ಭುತವಾದ ವಚನಗಳು. ಇಟ್ಟೆಲ್ಲ ಇಟ್ಕೊಂಡು ನಾವು ಕೈಲಾಸಕ್ಕೆ ಹೋಗ್ಬೇಕಂತಾನ. ಎಷ್ಟು ಚಂದ ತಿವಿತಾಳ ಅಂತಂದ್ರೆ ಆ ತಾಯಿ ಮಹಾದೇವಿ, ಇನ್ನು ಹುಚ್ಚ ಬಿಟ್ಟಿರ್ಲಲ್ಲೋ ನಿನಗಂತಾಳಕ್ಕೆ. ಕೈಲಾಸ ಅಂದ್ರೆ ಏನಂತ ತಿಳ್ಕೊಂಡಿಯೋ ಅಂತ ಕೇಳ್ತಾಳಕ್ಕೆ. ಈಗ ನಾವಿರೋದೇ ಕೈಲಾಸ, ನಿನಗೆ ಅರ್ಥ ಆಗ್ಲಿಲ್ಲನೋ ಅಂತಾಳ. ಅಂಥ ಇಬ್ಬರ ವಚನಗಳು ಕೂಡ ಅದ್ಭುತವಾಗಿರ್ತಕ್ಕಂಥವು. ನಿಜವಾಗಿ ಕೂಡ ಅಧ್ಯಯನಕ್ಕೆ ಮತ್ತು ಒಂದು ಸಲ ಚಿಂತನೆಗೆ ಯೋಗ್ಯವಾದಂಥ ಈ ಸತಿಪತಿಯರ ಒಂದು ವಚನಗಳನ್ನ ಅಥವಾ ಅವರ ಜೀವನವನ್ನ ನೋಡೋದು ಒಂದು ದೊಡ್ಡ ನಮಗೆ ಪಾಠವನ್ನ ಕಲಿಸ್ತಕ್ಕಂಥವು. ಆಯ್ದಕ್ಕಿ ಲೆಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ, ಮೋಳಿಗೆ ಮಾರಯ್ಯ, ಇವರು ಇಂಥ ಶರಣ ದಂಪತಿಗಳನ್ನ ಒಟ್ಟೊಟ್ಟಿಗೆ ನೋಡಿಬಿಟ್ರೆ ಒಂದು ಅದ್ಭುತ ಸಂಸಾರವನ್ನ ಕಟ್ಟಿಕೊಟ್ಟಂತಹ ಚಿತ್ರ. ಆಗ್ಲೇ ಹೇಳಿದ್ರಲ್ಲ ಯಾರೋ ಒಬ್ರು ಶರಣರ ಬಗ್ಗೆ, ಬಹಳ ಖುಷಿ ಅನಿಸ್ತದ. ನಾವು ಹೋದಾಗ ಇಬ್ರು ಒಂದೇ ಮನಸ್ಸಾಗ ಕೂತಿರ್ತಾರೆ. ಎಂಥ ಆನಂದ ರೀ! ಇವತ್ತು ಒಂದೇ ಅಲ್ಲ, ಒಂದೇ ಮನೆಯಾಗಿರೋದಿಲ್ಲ ಗಂಡ ಹೆಂಡತಿ. ಅಂತಹ ಸ್ಥಿತಿಗೆ ತಂದು ನಾವು ನಮ್ಮ ಮಕ್ಕಳನ್ನ ನಿಲ್ಲಿಸಿಬಿಟ್ಟಿದ್ದೀವಿ. ಅವ ಅಲ್ಲಿ ನೌಕರಿ ಮಾಡ್ತಾನೆ, ಇವ್ ಇಲ್ಲಿ ನೌಕರಿ ಮಾಡ್ತಾನೆ. ಇದು ಬೇಕಾ? ಈ ಸ್ಥಿತಿಗೆ ತಂದು ನಾವು ನಿಲ್ಲಿಸಿಬಿಟ್ಟಿದ್ದೇವಲ್ಲ. ಈಗ ದಂಪತಿಗಳು ಎಷ್ಟು ಆರಾಮಿದ್ದಾರೆ, ಎಷ್ಟು ಅನುಭವಿಸ್ತಾ ಇದ್ದಾರೆ. ಆ ಸುಖಕ್ಕಿಂತ ಬಿಗಿಲಾದ ಸುಖ ಅವರು ಹಣಕ್ಕಾಗಿ ಓಡಾಡ್ತಾ ಇದಾರಲ್ಲ, ಅದು ಇದೆಯಾ? ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ. ಆದ್ರೂ ಕೂಡ ನಾವು ಪೋಷಕರು ಕೂಡ ಮಕ್ಕಳಿಗೆ, ಸೊಸೆಗೆ, ನೀನೆಲ್ಲ ನೀನು ಇಲ್ಲಿರು, ನಾವು ನೋಡ್ಕೋತೀವಿ, ಹಂಗೆ ಹಿಂಗೆ. ಏನಿದು? ಬೇಂದ್ರೆ ಅವ್ರು ಹೇಳ್ತಿದ್ರು, ನಾಳೆನ ಭೂಮಿ ಮುಳುಗಿದ್ರ ಗತಿ ಏನು ಅಂತಿದ್ರು ಅವರು. ಏನ್ ಮಾಡೋಣ ಇದನ್ನೆಲ್ಲ ತಗೊಂಡು? ಅದಕ್ಕೆ ನಾವು ಹೆಂಗದೀವಂದ್ರೆ, ನಾನು ಚಿರಂಜೀವಿ, ನನಗ್ ಮರಣ ಇಲ್ಲ ಅನ್ನೋ ಲೆಕ್ಕದೊಳಗೆ ಬದುಕ್ತೇವೆ. ಬೆಳಿಗ್ಗೆ ಏಳೋದೇ ಕಷ್ಟ. ಅದನ್ನ ನಾವು ಮರ್ತು ಬಿಟ್ಟಿದ್ದೇವೆ. ಅದಕ್ಕಾಗಿ ವರ್ತಮಾನವನ್ನ ಅದ್ಭುತವಾಗಿ, ಸಾರ್ಥಕವಾಗಿ ಜೀವಿಸ್ಬೇಕು. ವರ್ತಮಾನ ಅಂದ್ರೆ ಇವತ್ತಿನ ಜೀವನವನ್ನ ಅದ್ಭುತವಾಗಿ ಇದನ್ನ ಕೇಡು ಮಾಡಂಗಿಲ್ಲ. ಇವತ್ತಿನ 24 ಗಂಟೆಗಳನ್ನ ಅದ್ಭುತವಾಗಿ ಜೀವಿಸೋದು, ನಾಳೆ ಇದ್ರೆ ಜೀವಿಸೋದು, ಇಲ್ಲಾಂದ್ರೆ ಇಲ್ಲ. ಇದು ಶರಣರದ್ದು
ಅವರು ಭೂತವನ್ನು ನೋಡಲಿಲ್ಲ, ಭವಿಷ್ಯವನ್ನು ನೋಡಲಿಲ್ಲ, ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ, ಭೂತದ ಬಗ್ಗೆ ಹಪಾಹಪಿ ಇಲ್ಲ, ದುಃಖ ಇಲ್ಲ, ವರ್ತಮಾನವನ್ನು ಬದುಕಿದರು. ಇವತ್ತೇನಿದೆ ಅದನ್ನು ಬದುಕಬೇಕು, ಆನಂದ ಪಡಬೇಕು. ಇವತ್ತಿನ ಒಂದು ಪುಟ ಹಿಂಗೆ ತೆಗೆದ್ರೆ ಅದು ಅದ್ಭುತ ಪುಟ ಆಗಿರ್ಬೇಕು ವಿನಃ ನೋವಿನದು, ಗೋಳಿಂದು, ಕಳ್ಕೊಂಡದ್ದು, ದುಃಖದ್ದು ಆಗಬಾರ್ದು. ಈ ಬದುಕು ಶರಣರ ಬದುಕು. ಅಂಥ ಬದುಕನ್ನ ಬದುಕೋದು ಶರಣಾರ್ಥಿ ಸರ್. ತಾವ್ ಹೇಳದಂಗ ಇಲ್ಲಿ ಒಬ್ಬರ ನಮ್ಮ ಮುಂದೆ ಆದ ಘಟನೆ, ಒಂದು ದೊಡ್ಡ ಸಾಹುಕಾರ ಅವರು ಸುಮಾರು ಕೆಜಿ ಗಟ್ಲೆ ಬಂಗಾರ ಜಗ್ಗೆಷ್ಟು ಆಸ್ತಿ ಮಾಡಿದ್ರು. 8 ಮಕ್ಕಳು, ಅವ್ರಿಗೆ ಸಂಸ್ಕಾರನ ಕೊಡ್ಲಿಲ್ಲ. ಅವ್ರು ಎಲ್ಲಾ ಬಂಗಾರ ಲಾಕರ್ನಾಗ ಇಟ್ರು, ಲಾಕರ್ನಾಗ ಇಟ್ರು, ಆಸ್ತಿ ಜಗ್ಗಿ ದಾಡು ತುಂಬಾ ಆಸ್ತಿ ಮಾಡಿ ಹೋದ್ರು. ಆದ್ರ ಅದು ಈಗ ಅವ್ರಿಗೆ ಒಂದಾಗಿ ಬಂದ್ ಹಂಚ್ಕೊಳಕ್ತಾ ಇರಲ್ಲ, ಲಾಕರ್ ಓಪನ್ ಮಾಡಿ ಅದನ್ನ ಬಂಗಾರ ತೆಗಿಯಾಕ್ತಾ ಇರಲ್ಲ. ನೀವ್ ಒಂದಾಗಿ ಬರ್ರಿ ಕೊಡ್ತೇವಂತಾರ ಬ್ಯಾಂಕ್ನಾಗ. ಆದ್ರೆ ಇವ್ರು ಒಬ್ಬಕ್ಕೊಬ್ರು ಒಂದಕ್ಕೊಂದು ಸೇರಿಕಿಲ್ಲ, ಒಟ್ಟ ಕೂಡುವಲ್ಲು. ಕೋರ್ಟು ಕಚೇರಿ ಅರ್ಧ ಆಗಿ ಹೋಗ್ತಿದ್ದೆ, ಇನ್ನ ಅರ್ಧ ಉಳ್ದತಿ, ಅದನ್ನು ಕೋರ್ಟು ಕಚೇರಿ ಆಮ್ಯಾಗ ಜ್ಞಾನದ ಯಾಕತ್ತೆ ನೋಡೋದು. ಈಗ ನಮ್ಮ ಮುಂದೆ ನಡೆದಿದೆ, ಇನ್ನೂ ನಡೆದಿದೆ. ಹೋಟೆಲ್ ಧಾರವಾಡದ ಅದ ಪರಿಸ್ಥಿತಿ ಇದೆಯಲ್ಲ ಸರ್. ಹೋಟೆಲ್ ಧಾರವಾಡ ಅದು ಬಂದಾಗ ಎಷ್ಟೋ ವರ್ಷ ಆಯ್ತು. ಅದು ಅಣ್ತಮ್ಮರ ಜಗಳದಲ್ಲಿ ಹಂಗೆ ಉಳಿದ. ಅದಕ್ಕಿಂತ ಪೂರ್ವದಲ್ಲಿ ಇದ್ರಿ ನಾವ್ ಹೇಳ್ತಾ ಇದ್ದದ್ದು. ನೀವು ಹೇಳ್ತಾ ಇರೋದು. 5 ಕೆಜಿ ಗಟ್ಲೆ ಬಂಗಾರ ಇದೆ ಲಾಕರ್ನಲ್ಲಿ. ಅದೇ 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 ಗೊತ್ತಾಯ್ತು. ಆ ಮಕ್ಕಳೆಲ್ಲ ಒಂದಾಗಿ ಹಂಚ್ಕೋವಲ್ರ ಅವನು. ಹಂಚ್ಕೊಳಲ್ಲ. ನಮ್ಮಪ್ಪ ನನಗ್ ಗಳಿಸಿಟ್ಟಾನು, ನಮ್ಮಪ್ಪ ನನಗ್ ಗಳಿಸಿಟ್ಟಾನು, ನಿನಗೆ ಯಾಕೆ ಕೊಡ್ಲಿ, ನನಗೆ ಯಾಕೆ ಕೊಡ್ಲಿ. ಹೌದೌದು ಹೌದು, ಇದೆ ಇದೆ ಇದೆ. ಮನುಷ್ಯನ ಸ್ವಾರ್ಥ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಇಬ್ರು ಕೂಡ ಕೋರ್ಟು ಕಚೇರಿ ರೊಕ್ಕನ ಕಳ್ಕೊಂತ ಹೊಂಟಾರ. ಹೌದು ಹೌದು, ಆಗತ್ತೆ ಆಗತ್ತೆ. ಅಂದ್ರೆ ಇದು ಸಂಸ್ಕಾರ ಇಲ್ದಕ್ಕೆ ಅಟ್ರು ಕೂಡ ಒಂದು ಹೋದ್ರ ಅಟ್ರು ಹಂಚ್ಕೊಂಡ್ ತಿಂದ್ರ ಅದು ಬೇಕಾದಂಗ ಆಕೈತಿ. ಇದು ಸಂಸ್ಕಾರ ಕೊಡ್ಲದಕ್ಕ ಉದಾಹರಣೆ. ಹೌದು, ನನಗೆ ಕೊಡ್ಬೇಕು, ನನಗೆ ಬೇಕು ಜಾಸ್ತಿ ಅಂತ. ಅವ್ರಿಗೆ ಗೊತ್ತಾಗ್ಲಂಗ ನಾ ತಿನ್ಬೇಕು, ಇವ್ ಗೊತ್ತಾಗ್ಲಂಗ ನಾ ತಿನ್ಬೇಕು ಅನ್ನೋ ಉದ್ದೇಶ, ಅನ್ನೋ ಲೆಕ್ಕ. ಹೌದು ಹೌದು, ಸರಿ ಸರಿ. ಬಸವಂತವ್ರ, ಹೇಳ್ರಿ. ನೀವ್ ಒಂದು ಕ್ವಶನ್ ಇದೆ ರೀ, ಅಲ್ಲಿ ಒಬ್ರು ನಮ್ಗ ಅನುಭವಿಕರು ಕೇಳಿದಾರ, ಅದನ್ನ ತಮ್ಮ ಕೇಳ್ಬೇಕಂತ ಮಾಡಿದ್ರಿ. ಹಲೋ ಹೇಳ್ರಿ ಸರ್, ಹೇಳ್ತಾರ ಹೇಳ್ರಿ. ಹಾ ಸರ, ಕಾಯಕ ದಾಸೋಹದ ಬಗ್ಗೆ ನಿನ್ನೆ ಒಂದು ವಚನದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಹಾರವನ್ನು, ಬೇರೆ ಬೇರೆ ಗುಣಮಟ್ಟದ ಆಹಾರ ಸೇವಿಸುವುದು ಧಾರ್ಮಿಕ ವಿಧಿಯಾಗಿ ಸಾಮಾಜಿಕ ಕಟ್ಟಳೆ ಆಗಿತ್ತು. ಇದಾದ ನಂತರ ಮನು ಇಂಥ ಕಟ್ಟಳೆಯನ್ನು ಧರ್ಮವೆಂದು ಕರೆಯುತ್ತಾನೆ. ಈ ಶಬ್ದದ ಅರ್ಥ ನಮ್ಗೆ ಹೇಳ್ರಿ, ಇದು ಇದು ಹಿಂಗ ಇರಬಾರ್ದಾಗಿತ್ತು ಅಂತೇಳಿ ಒಬ್ರು ಅನುಭವಿಕರು ಕೇಳಿದ್ರು. ಅದಕ್ಕೆ ತಮಗ್ ಕೇಳ್ಬೇಕಾಗಿತ್ತು ಸರ್ ಇದನ್ನ. ಮನು ಇಂತಹ ಕಟ್ಟಳೆಯನ್ನು ಧರ್ಮವೆಂದು ಕರೆಯುತ್ತಾನೆ, ಇದು ಸರಿ ಇಲ್ಲಲ್ಲ ಅಂತೇಳಿ ಅಂದ್ಲಿಕ್ಕಿರ್ತಾರೆ ಸರ. ಕಾಯಕ ಮತ್ತು ದಾಸೋಹದ ಬರ್ತದೆ ಸರ್ ಇದು. ಕಾಯಕ ದಾಸೋಹದಲ್ರಿ? ಹೌನ್ರಿ ಸರ. ಆದ್ರೆ ಇದ್ರ ಅರ್ಥ ಅಷ್ಟ ಗೊತ್ತಾಗಬೇಕಿತ್ತು. ಮನು ಇಂಥ ಕಟ್ಟಳೆಯನ್ನು ಧರ್ಮವೆಂದು ಕರೆಯುತ್ತಾನೆ, ಇದು ಬರಬಾರ್ದಾಗಿತ್ತು ಅಂತ ಅವ್ರ ಅನಿಸಿಕೆ. ಅದು ಸ್ವಲ್ಪ ಹೇಳಿ ಸರ್. ಧಾರ್ಮಿಕ ವಿಧಿಯಾಗಿ ಸಾಮಾಜಿಕ ಕಟ್ಟಳೆ ಅಲ್ಲ, ಕಾಯಕ ದಾಸೋಹ ಮನು ಹೆಂಗ್ ಹೇಳಲಿಕ್ಕೆ ಸಾಧ್ಯ? ಇಲ್ಲಿ ಇದೆ ಸರ್, ಇದು ಮನು ಇಂಥ ಕಟ್ಟಳೆಯನ್ನು ಧರ್ಮವೆಂದು ಕರೆಯುತ್ತಾನೆ ಅಂತ ಐತಿ ಸರ್. ಅದು ಎಂತ ಕಟ್ಟಳೆ? ಸರ್, ಇಲ್ಲಿ ಏನಿದೆ ಅಂದ್ರೆ ಹೇಳ್ತಾ ಇರೋದು, ಹೇಳ್ತೀನಿ ಒಂದೇ ಸೆಕೆಂಡು. ತಾನು ಸಂಪಾದಿಸಿದನ್ನು ಅಚ್ಚೊತ್ತಿದಂತೆ ತಂದು, ಅಂದರೆ ಎಲ್ಲಿಯೂ ಮುಕ್ಕಾಗದಂತೆ ತಂದು, ಇಡೀ ಸಮೂಹವನ್ನು, ಅಂದರೆ ಒಡೆಯರು, ಭಕ್ತರು, ಮಡದಿ ಮಕ್ಕಳು ಎಲ್ಲರೂ ಒಂದೇ ರೀತಿ ಒಂದೇ ಕಡೆಯಲ್ಲಿ ತಯಾರಾದ ಆಹಾರವನ್ನು ಕೂಡಿ ಉಣ್ಣುವುದು. ಇಂದು ಕುಟುಂಬದ ಎಲ್ಲ ಸದಸ್ಯರು ದಿನಕ್ಕೊಂದು ಬಾರಿಯಾದರೂ ಕೂಡಿ ಪ್ರಸಾದ ಸೇವಿಸಬೇಕೆಂದು ಮನೋವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಅದು ಪ್ರಸಾದದ ಕಾರಣದಿಂದ ಎಲ್ಲರನ್ನೂ ಭಾವನಾತ್ಮಕವಾಗಿ ಬಂಧಿಸುತ್ತದೆ ಎಂಬುದು ವೈಜ್ಞಾನಿಕ ಕಾರಣವಾಗಿದೆ. ಸರಿ, ಬೇರೆ ಬೇರೆ ಬೇರೆಯಾಗಿ ಆಹಾರವನ್ನು ಬೇರೆ ಬೇರೆ ಗುಣಮಟ್ಟದಲ್ಲಿ ಆಹಾರ ಸೇವಿಸುವುದು ಧಾರ್ಮಿಕ ವಿಧಿಯಾಗಿ ಸಾಮಾಜಿಕ ಕಟ್ಟಳೆಯಾಗಿತ್ತು. ಮನು ಇಂತಹ ಕಟ್ಟಳೆಯನ್ನು ಧರ್ಮವೆಂದು ಕರೆಯುತ್ತಾನೆ. ಮುಂದೆ ಹೇಳ್ರಿ. ಇಂತಹ ಸಾಮಾಜಿಕ ಮತ್ತು ಚಾರಿತ್ರಿಕ ಘಟ್ಟದಲ್ಲಿ ಕಾಯಕ ಧರ್ಮವು ದುಡಿಯುವ ಜನರೆಲ್ಲರೂ ಒಂದು ಮತ್ತು ಅವರೆಲ್ಲ ಕೂಡಿ ಆಹಾರ ಸೇವಿಸಬೇಕೆಂಬ, ಉಣ್ಣುವುದರಿಂದ ಒಂದು ಸದೃಢ ಸಮಾಜದ ನಿರ್ಮಾಣ ಸಾಧ್ಯವೆಂಬ ಆಧುನಿಕ ನಿಲುವನ್ನು ಶರಣರು ಪ್ರತಿಪಾದಿಸಿದರು.
ಇದಿದೆ ಮುಂದಿಂದು. ಸರಿ ಇದೆ. ಈಗ ಏನ್ ಆಗ್ಬೇಕಾಗಿದೆ ಹೇಳ್ರಿ, ಕರೆಕ್ಟ್ ಇದೆ ಅಲ್ಲ? ಅಂದ್ರೆ ಅವ್ರಿಗೆ ಇದು ತಿಳಿಲಿಲ್ಲ ಸರ್. ಅವ್ರಿಗೆ ಮನು ಇಂಥ ಕಟ್ಟಳೆಯನ್ನು ಧರ್ಮವೆಂದು ಕರೆಯುತ್ತಾನೆ, ಇದ್ರ ಅರ್ಥ ಹೇಳಿ ನಮ್ಗೆ ಅಂತ ಅಂತಾರೆ ಸರ್. ಮನು ಇಂಥ ಕಟ್ಟಳೆಯನ್ನು ಧರ್ಮ ಅಂತ ಕರೆದಲ್ಲ, ಆ ಮನುವನ್ನ ಬಿಸಾಡಿದ್ರು ಶರಣರು. ಹುಚ್ಚ ನಿನಗೇನ್ ಗೊತ್ತದ ಅಂತ. ಅಂದ್ರೆ ಮನು ಅಂದ್ರೆ ಮನುಷ್ಯ ಅಲ್ಲ ಸರ್? ಮನು ಅಂತ ಒಬ್ಬ ಅಯ್ಯೋ ಮನು ಅನ್ನೋ ಒಬ್ಬ ಆ ಋಷಿ ಇದಾನ್ರಿ. ಇದು ಬೇಕಾಗಿತ್ತು. ಇನ್ನೊಂದು ಹೇಳ್ತಾನೆ ಕೇಳ್ರಿ. ಮನುವಾದಿ ಅಂತ ಓದಿರಲ್ಲ, ಮನುವಾದಿ. ತಡ್ರಿ ನಾನು ಹೇಳ್ತೇನೆ. ಪಿತಾ ರಕ್ಷತಿ ಬಾಲ್ಯೆ ಪುತ್ರ ರಕ್ಷತಿ ಯೌವನೆ. ಪಿತಾ ರಕ್ಷತಿ ಬಾಲ್ಯೆ ಅಂದ್ರೆ ಬಾಲ್ಯದಲ್ಲಿ ಸ್ತ್ರೀಯನ್ನ ತಂದೆ ರಕ್ಷಣೆ ಮಾಡ್ತಾನೆ. ಪಿತಾ ರಕ್ಷತಿ ಬಾಲ್ಯೆ ಪತಿ ರಕ್ಷತಿ ಯೌವನೆ. ಪತಿ ಯೌವನದಲ್ಲಿ ಮಕ್ಕಳು, ವೃದ್ಧಾಪ್ಯದಲ್ಲಿ ಮಕ್ಕಳು ಇರ್ತಾರೆ. ಅದಕ್ಕೆ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ. ಸ್ತ್ರೀಗೆ ಸ್ವಾತಂತ್ರ್ಯವನ್ನೇ ಕೊಡಬಾರದು ಮನು ಹೇಳ್ತಾನೆ. ಓಹೋ ಮನು. ಇನ್ನೊಂದ್ ಕಡೆ ಹೇಳ್ತಾನೆ ಅದೇ ಪುಣ್ಯ, ಇನ್ನೊಂದ್ ಕಡೆ ಅದೇ ಪುಣ್ಯಾತ್ಮ ಹೇಳ್ತಾನೆ. ಏನ್ ಹೇಳ್ತಾನೆ? ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ, ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ, ಎಲ್ಲಿ ಯಾವ ಸಮಾಜದಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗುತ್ತಾರೆ ಅಂತಾನೆ. ಅಂದ್ರೆ ಇವನಿಗೆ ತಲೆ 1 2 ಅಂತ. ಒಂದ್ ಕಡೆಗೆ ಹೇಳ್ತಾನ ದೇವಿ ಸ್ವರೂಪ ಅಂತ, ಇನ್ನೊಂದ್ ಕಡೆಗೆ ಹೇಳ್ತಾನ ಅವ್ರಿಗೆ ಸ್ವಾತಂತ್ರ್ಯನ ಕೊಡ್ಬಾರ್ದ್ರಿ. ಅವ್ರಿಗೆ ಏನು ಬುದ್ಧಿನೇ ಇಲ್ಲ. ಅಪ್ಪ ರಕ್ಷಣೆ ಮಾಡ್ತಾನ ಗಪ್ ಇರ್ಬೇಕು, ಗಂಡ ರಕ್ಷಣೆ ಮಾಡ್ತಾನ ಗಪ್ ಇರ್ಬೇಕು, ಮಕ್ಕಳ ರಕ್ಷಣೆ ಮಾಡ್ತಾನ ಗಪ್ ಇರ್ಬೇಕು. ಸ್ವಾತಂತ್ರ್ಯ ಇಲ್ಲ, ಮಾತಾಡ್ಬಾರ್ದು ಅವರು. ಇದು ಮನುವಿನ ರಾದ್ಧಾಂತಗಳು. ಅವ ವರ್ಣಾಶ್ರಮ ಹೇಳ್ತಾನೆ. ಬ್ರಾಹ್ಮಣ ತಲೆಯಿಂದ ಹುಟ್ಟಿದವರು ಬ್ರಾಹ್ಮಣರು, ಭುಜದಿಂದ ಹುಟ್ಟಿದವರು ಏನು ಕ್ಷತ್ರಿಯರು, ಉದರದಿಂದ ಹುಟ್ಟಿದವರು ವೈಶ್ಯರು. ಇದು ಮನುವಿನ ರಾದ್ಧಾಂತ ಇದು. ಅದಕ್ಕೆ ಮನು ಇಂಥದ್ದೇ. ಮನು ಹೇಳಿದ್ದ ಏನ್ ಹೇಳ್ಯಾನಲ್ಲ ಅದು ತಪ್ಪು, ಅದು ಸುಳ್ಳು. ಮನು ಮನು ಅನ್ನೋ ಶಬ್ದನ ನಮ್ಗೆ ಗೊತ್ತಾಗಿದ್ದು ಸರ್. ನೇಮ್ ಆಫ್ ಪರ್ಸನ್ ಶಬ್ದದ ಅರ್ಥ ಗೊತ್ತಾಗಿಲ್ಲ ಅವ್ರಿಗೆ. ಮನು ಅಂತ ಗೊತ್ತಾಗಿಲ್ಲ ಸರ್. ಮನು ಋಷಿ. ಮನು ಅಂದ್ರೆ ಋಷಿ ಒಬ್ರು. ಮನುಷ್ಯ. ಹೌದಾ? ನೇಮ್ ಆಫ್ ಎ ಪರ್ಸನ್ ಅಷ್ಟೇ. ಅದ ಗೊತ್ತಾಗಿದ್ದಿಲ್ಲ ಸರ್. ಆ ಸಿದ್ಧಾಂತವನ್ನ ಶರಣರು ದೂರ ಮಾಡಿದ್ರು. ಅದ ಹಂಗಲ್ಲ, ಅದಕ್ಕೆ ಧರ್ಮ ಅನ್ನಬಾರ್ದು ಅಂದ್ರು ಅವರು. ಹೌದೌದು, ಬರೋಬರ್. ಈಗ ಪೂರ್ತಿ ಕಿತ್ತೂರವ್ರ ಮನುಸ್ಮೃತಿ ಅನ್ನೋದನ್ನ ಬ್ರಾಹ್ಮಣರ ನಡೆಸ್ತಾರಿ ಬಾಳ. ಅದನ್ನ ಮನುಸ್ಮೃತಿ ಅವ್ರು ಬ್ರಾಹ್ಮಣರು ಬಾಳ ಅದನ್ನ ನಡೆಸ್ತಾರ. ಅದನ್ನ ನಡೆಸ್ತಾರ ಮನುಸ್ಮೃತಿ. ಹೌದು. ಅಲ್ಲಿ ಪಂಚಸೂತಕಗಳನ್ನು ಹೇಳ್ತಾರೆ. ಹೆಣ್ಮಕ್ಳಿಗೆ ಸೂತಕಗಳು, ಮಂತ್ಲಿ ಸೂತಕ, ಹೆರಿಗೆ ಸೂತಕ, 108 ಸೂತಕ. ಹೆಣ್ಮಕ್ಳು, ಗಂಡ್ಮಕ್ಳಿಗೆ ಏನು ಸೂತಕಿಲ್ಲ. ನೀವ್ ಹೆಂಗ ಸುಮ್ಮನೆ ಮನುಸ್ಮೃತಿ ಓದ್ಬಿಟ್ರೆ ಅದೇನು ವಿಚಿತ್ರ ತಾಂಡವ ನೃತ್ಯ ನಡೀತಿರ್ತದ ಹಂಗೆ. ನೀವ್ ಹೆಂಗ ಬಸವಣ್ಣನ ವಚನ ಓದ್ತೀರಿ ಹಂಗ ಅವ್ರು ಮನುಸ್ಮೃತಿ ಮಾಡ್ತಾರ್ರಿ. ಮನುಸ್ಮೃತಿ ಅಂತೇಳಿ ಬಸವಣ್ಣನ ಹೆಂಗ ನೀವು ನಂಬ್ಕೊಂಡ್ರಲ್ಲ ಹಂಗ ಅವ್ರು ಮನು ನಂಬ್ಕೊಂಡಾರ. ಹೇಳಿದ್ದನ್ನ ಅವ್ರು ನಡೆಸ್ತಾರ. ಅದು ಎಲ್ಲೇ ಬಂದ ನಿಮ್ ಕಡ್ಸಿ. ಅದು ನಿನ್ನೆ ಅವ್ರು 3 ಸಲ ಇದ್ರ ಉತ್ತರ ಹೇಳ್ರಿ ಅಂತಂದ್ರೆ ಮನು ಅನ್ನೋದ್ರ ನಮ್ಗೆ ಏನದು ತಿಳಿಲಿಲ್ಲ ಸರ್. ಅದಕ್ಕಾಗಿ ಗೊತ್ತಿಲ್ಲ. ಕರೆಕ್ಟ್. ಮನು ಅಂದ್ರ ಆ ಕಡೆ ಬ್ರಾಹ್ಮಣರಾಗ ಬಸವಣ್ಣ ಇದ್ದಂಗ ಮನುಸ್ಮೃತಿ ಅಂತ ಮಾಡ್ತಾರ ಅವ್ರು. ಹೌದೌದು, ಈಗ ಗೊತ್ತ. ಇವತ್ತ ಜಾಯ್ನ್ ಆಗಿಲ್ಲ ನಮ್ಮ ಅಮೆರಿಕಾದವ್ರು. ಶರಣ್ ಅವ್ರು ಜಾಯ್ನ್ ಆಗಿರ್ತಾರೆ. ಇಲ್ಲ, ಜಾಯ್ನ್ ಆಗಿಲ್ಲ. ಈಗ ಮುಕ್ತಾಯ ಮಾಡ್ಬೋದು ಸರ್, ಟೈಮ್ ಆಗಿದೆ. ತೊಂದ್ರೆ ಇಲ್ಲ. ನಾಳೆ ಮತ್ತೆ ಒಂದು ವಚನದ ಜೊತೆಗೆ ನಾಳೆ ಮತ್ತೆ 8:30 ಆಗೋಣ ಅಂತ ಹೇಳ್ತಾ 24ನೇ ತಾರೀಕಿಗೆ ಬೆಳಿಗ್ಗೆ 10:30 ಗಂಟೆಗೆ ಎಲ್ಲಾ ಸಂಚಾಲಕರು, ಸಂಪಾದಕರು ದಯಮಾಡಿಸ್ಬೇಕಂತ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತಿನ ವಚನ ಮಂಗಲದೊಂದಿಗೆ ಈ ಗೂಗಲ್ ಮೀಟ್ ಅನ್ನು ಮುಕ್ತಾಯ ಮಾಡೋಣ. ಶಿವಪ್ಪ ಕಿತ್ತೂರು ವಚನ ಹೇಳ್ರಿ ಮಂಗಲ.